ಸುವರ್ಣಸೌಧದ ಪರಿಷತ್ ಕಲಾಪದ ವೇಳೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಂದಿಸಿದ್ದಾರೆಂಬ ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಡರ್ಟಿ ಪಾಲಿಟಿಕ್ಸ್. ಪರಿಷತ್ ಹೈಡ್ರಾಮಾ ಬಗ್ಗೆ ವಿಡಿಯೋ ರಿಲೀಸ್. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಬಿಸಿ ಇನ್ನೂ ತಣ್ಣಗಾಗಿಲ್ಲ. ಇದಕ್ಕೆ ಕಾರಣವಾಗಿದ್ದೇ ವಿಧಾನ ಪರಿಷತ್ನಲ್ಲಿ ನಡೆದ ಹೈಡ್ರಾಮಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಡೈಲಾಗ್. ಈ ಕಡೆಯಿಂದ ಸಿಟಿ ರವಿಯಿಂದ ಬಂದ ಮತ್ತೊಂದು ಡೈಲಾಗ್. ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಸಿಟಿ ರವಿ ಗಾಯ ಡ್ರಾಮಾ ಮಾಸ್ಟರ್ ವಾರ್. ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರಾ? ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ. ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಸಿ ಈಸ್ ನಾಟ್ ಎ ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಈ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಬೇಕಲ್ಲ, ಅವ್ರದ್ದೇ ಆದ ಒಂದು ಸಂಸ್ಕಾರ ಇದೆ ಸಿಟಿ ರವಿಯವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅಂತಂದರೆ ನಾನು ಸಿಟಿ ರವಿ ನೋಡಿ ತುಂಬ ಕಲ್ತಿದ್ದೀನಿ. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿಟಿ ರವಿ ಜೊತೆ ಹೋದರೆ. ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು BP ಇರೋರು ದಯವಿಟ್ಟು ಅವ್ರ ಜೊತೆ ಹೋಗಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಆದ ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಏಕೆಂದರೆ ಅವ್ರ ಬೆಳಗ್ಗೆ ಅವ್ರ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದೇ 4. ಸದನದ ವಿಡಿಯೋ ಅಸಲಿನ ನಕಲಿನ? ಡ್ರಗ್ ಅಡಿಕ್ಟ್ ಅಂದಿರುವಂಥ ಪದದಿಂದ ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ. ಆಗಲಿ, ಆ ದೇವರ ನ್ಯಾಯಾಲಯ ಇದೆ, ದೇವ್ರು ನೋಡ್ಕೊಳ್ತಾನೆ. ಬಿಡುಗಡೆ ಮಾಡಿ ತೋರಿಸಿ, ಬಿಡುಗಡೆ ಮಾಡಿ. ಬೆಳಗಾವಿಗೆ ಬರ್ತೀವಿ ನಾವು. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ನಾಗ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಎನ್ಕೌಂಟರ್ ಪ್ಲಾನ್ ನಡೆದಿತ್ತ? ಏನು ದೌರ್ಜನ್ಯ ಆಗಿದೆ? ಏನು ದೌರ್ಜನ್ಯ ಆಗಿದೆ ಹೇಳಿ? ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟ್ರ್ ಅರ್ಥ ಏನು? ರಾಜಕಾರಣ ಮಾಡಕ್ಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಅಂದರೆ ಸದನದ ಒಳಗಡೆ ಹಲ್ಲೆ ನಡೆಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೊರಟಿದೆ? ಇದನ್ನು ಪ್ರತಿಭಟಿಸಿನೇ ನಾವು ಅಲ್ಲಿ ಕೂತ್ಕೊಂಡಿದ್ದು ಧರಣಿ ಆಗುವಂಥ ಸಂದರ್ಭದಲ್ಲಿ ಏನಾಯಿತು? ಧರಣಿ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಆದರೆ ಸಿಟಿ ರವಿಯವ್ರನ್ನ ನಮ್ಮನ್ನು ಪ್ರತ್ಯೇಕಗೊಳಿಸಿ ಅವರನ್ನೇ ಬೇರೆ ಜಾಗಕ್ಕೆ ಯಾಕೆ ಕರ್ಕೊಂಡೋದ್ರು? ಏನು ನಾವು ಯಾಕೆ ಇಳಿಬೇಕು? ನಾವು ಯಾಕೆ ಗಾಡಿ ಬದಲಾಯಿಸಬೇಕು? ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ? ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಧ್ವನಿ ಗಟ್ಟಿ ಇತ್ತು. ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮನ್ನ. ಗಾಡಿ ನಿಲ್ಲಿಸ್ತಿದ್ರು, ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು, ಅವ್ರಿಗೇನು ಸೂಚನೆ ಸಿಕ್ತಿತ್ತೋ ಅದರ ಕೆಲಸ ಮಾಡ್ತಾರೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಅಶ್ಲೀಲ ಪದ ಬಳಕೆ ಜಟಾಪಟಿ ಜೋರಾಗಿದೆ. ಈ ಪ್ರಸಂಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸುವರ್ಣಸೌಧದ ಪರಿಷತ್ ಕಲಾಪದ ವೇಳೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಂದಿಸಿದ್ದಾರೆಂಬ ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಡರ್ಟಿ ಪಾಲಿಟಿಕ್ಸ್. ಪರಿಷತ್ ಹೈಡ್ರಾಮಾ ಬಗ್ಗೆ ವಿಡಿಯೋ ರಿಲೀಸ್. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಬಿಸಿ ಇನ್ನೂ ತಣ್ಣಗಾಗಿಲ್ಲ. ಇದಕ್ಕೆ ಕಾರಣವಾಗಿದ್ದೇ ವಿಧಾನ ಪರಿಷತ್ನಲ್ಲಿ ನಡೆದ ಹೈಡ್ರಾಮಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಡೈಲಾಗ್. ಈ ಕಡೆಯಿಂದ ಸಿಟಿ ರವಿಯಿಂದ ಬಂದ ಮತ್ತೊಂದು ಡೈಲಾಗ್. ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಸಿಟಿ ರವಿ ಗಾಯ ಡ್ರಾಮಾ ಮಾಸ್ಟರ್ ವಾರ್. ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರಾ? ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಈ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಬೇಕಲ್ಲ, ಅವ್ರದ್ದೇ ಆದ ಒಂದು ಸಂಸ್ಕಾರ ಇದೆ ಸಿಟಿ ರವಿ ಅವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅಂತಂದರೆ ನಾನು ಸಿಟಿ ರವಿನ ನೋಡಿ ತುಂಬ ಕಲ್ತಿದ್ದೀನಿ. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿಟಿ ರವಿ ಜೊತೆ ಹೋದರೆ, ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು BP ಇರೋರು ದಯವಿಟ್ಟು ಅವ್ರ ಜೊತೆ ಹೋಗಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಆದ ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಅವ್ರ ಬೆಳಗ್ಗೆ ಅವ್ರ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದೇ 4. ಸದನದ ವಿಡಿಯೋ ಅಸಲಿನ ನಕಲಿನ? ಡ್ರಗ್ ಅಡಿಕ್ಟ್ ಅಂದಿರುವಂಥ ಪದದಿಂದ ನಾನು ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ. ಆಗಲಿ, ಆ ದೇವರ ನ್ಯಾಯಾಲಯ ಇದೆ, ದೇವ್ರು ನೋಡ್ಕೊಳ್ತಾನೆ. ಬಿಡುಗಡೆ ಮಾಡಿ ತೋರಿಸಿ, ಬಿಡುಗಡೆ ಮಾಡಿ. ಬೆಳಗಾವಿಗೆ ಬರ್ತೀವಿ ನಾವು. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬೋದು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಎನ್ಕೌಂಟರ್ ಪ್ಲಾನ್ ನಡೆದಿತ್ತ? ಏನು ದೌರ್ಜನ್ಯ ಆಗಿದೆ? ಏನು ದೌರ್ಜನ್ಯ ಆಗಿದೆ ಹೇಳಿ? ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟ್ರ್ ಅರ್ಥ ಏನು? ರಾಜಕಾರಣ ಮಾಡಕ್ಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಅಂದರೆ ಸದನದ ಒಳಗಡೆ ಹಲ್ಲೆ ನಡೆಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೊರಟಿದೆ? ಇದನ್ನು ಪ್ರತಿಭಟಿಸಿನೇ ನಾವಲ್ಲಿ ಕೂತ್ಕೊಂಡಿದ್ದು ಧರಣಿ ಆದಂಥ ಸಂದರ್ಭದಲ್ಲಿ ಏನಾಯಿತು? ಧರಣಿ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಆದರೆ ಸಿಟಿ ರವಿಯವ್ರನ್ನ ನಮ್ಮನ್ನು ಪ್ರತ್ಯೇಕಗೊಳಿಸಿ ಅವರನ್ನೇ ಬೇರೆ ಜಾಗಕ್ಕೆ ಯಾಕೆ ಕರ್ಕೊಂಡೋದ್ರು? ಏನು ನಾವು ಯಾಕೆ ಇಳಿಬೇಕು? ನಾವು ಯಾಕೆ ಗಾಡಿ ಬದಲಾಯಿಸಬೇಕು? ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ? ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಧ್ವನಿ ಗಟ್ಟಿ ಇತ್ತು. ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮನ್ನ. ಗಾಡಿ ನಿಲ್ಲಿಸ್ತಿದ್ರು, ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು, ಅವ್ರಿಗೇನು ಸೂಚನೆ ಸಿಕ್ತಿತ್ತೋ ಅದರ ಕೆಲಸ ಮಾಡ್ತಾರೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಅಶ್ಲೀಲ ಪದ ಬಳಕೆ ಜಟಾಪಟಿ ಜೋರಾಗಿದೆ. ಈ ಪ್ರಸಂಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.